ಬಾತ್ರೂಮ್ ಕ್ಲೀನ್ ಮಾಡ್ತಾರಂತೆ ನೋಡೋಣ. ಪ್ಲೀಸ್ ಲೀವ್ ಮೀ. ನೀವು ನೀವು ನನಗೆ ಈ ಹುಡುಗಿ ಬೇಡ. കുറച്ച് ನೀವ್ ಮಾಡಾಗ ಆ ವ್ಯಕ್ತಿಗೆ ಹೇಳ್ಬಾರ್ದು ಎಕ್ಸಿಟ್ ಆದ್ರು ಗೈಸ್, ಎಕ್ಸಿಟ್ ಆದ್ರು. ನಮ್ಮത്തെ ಕറിയാണ് ಬೆಸ್ಟ್ ಕರಿ ಈ ವರ್ಲ್ಡ್. ಯಾವ್ದಾರು ಒಂದು ಹುಡುಗಿ ಪ್ರೊಫೈಲ್ ನ ಅನ್ಫಾಲೋ ಮಾಡ್ಬೇಕು. ರೆಡಿ ನಾ ಚಾಲೆಂಜ್ಗೆ? ಸೂಯ್ ಗೂಗಲ್ ವಾಚ್ 20 ಮಿನಿಟ್ ಯಾರು ನೋಡ್ತೀನಿ 20. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನಾ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸೊ ಗೈಸ್, ಇವತ್ತು ನನ್ನ ಹಸ್ಬೆಂಡಿಗೆ ಏನು ಗೊತ್ತಿಲ್ಲ ಫ್ರೆಂಡ್ಸ್, ಸುಮ್ನೆ ಬಂದಿದ್ದು. ಏನೋ ಒಂದು ಟಾಸ್ಕ್ ಇದೆ ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದು. ನಾನು ಹೇಳ್ದೆ ಗೈಸ್, ನಿಮಗೆ 20 ನಿಮಿಷದಲ್ಲಿ ಇಷ್ಟೊಂದು ಟಾಸ್ಕ್ ಕೊಡ್ತೀನಿ, ಅದು ನೀವು ಕಂಪ್ಲೀಟ್ ಮಾಡ್ಬೇಕು ಅಂತ. 20 ಮಿನಿಟ್ಸ್ ಅಲ್ಲಿ and I'm gonna fix timer also. 20 ಮಿನಿಟಾ? 20 ಮಿನಿಟ್ಸ್ ಅಲ್ಲಿ ಗೂಗಲ್ ವಾಚ್ 20 ಮಿನಿಟ್. ಸಾರಿ ಯಾರು ನೋಡ್ತೀನಿ 20 ಮಿನಿಟ್? ನೀವೇ ಹೇಳಿ. 20 ಮಿನಿಟ್ ನೋಡ್ತೀರಾ? ಸರಿ, 10 ಮಿನಿಟ್ಸ್. 10 ಮಿನಿಟ್ಸ್ ಓಕೆ. 20 ಮಿನಿಟ್ಸ್ ಇಲ್ಲ, ಇಷ್ಟೊಂದಿದೆ ನಿಮ್ಗೆ. ಈ 10 ಮಿನಿಟ್ಸ್ ಇದೆಲ್ಲ ಮಾಡ್ಬೇಕು. ಅದಕ್ಕೆ 20 ಮಿನಿಟ್ಸ್ ಯಾರು ನೋಡಿಲ್ಲ, ನೀವೇ ಹೇಳಿ. ನೀವೇ ಡಿಮೋಟಿವೇಟ್ ಮಾಡ್ತಾ ಇದೀರಾ. ನಾನು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ನನ್ನ ಹಸ್ಬೆಂಡಿಗೆ ನಾನು ಚಾಲೆಂಜ್ ಕೊಡ್ತಾ ಇದೀನಿ ಗೈಸ್. ಇಟ್ಸ್ ಅ ಡೇರ್ ಚಾಲೆಂಜ್. ಅವ್ರು ಕಂಪ್ಲೀಟ್ ಮಾಡ್ಲೇಬೇಕು. ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನೀವು ಸೋಯಾ ಸಾಸ್ ಕುಡಿಬೇಕು. ಸೋಯಾ ಸಾಸ್ ಸೋಯಾ ಸಾಸ್ ನೆನ್ನೆ ಸೋಯಾ ಸಾಸ್. ವಾಟ್ ಹೂ ಗೇವ್ ಯು ಸೋಯಾ ಸಾಸ್? ಅಲ್ಲಿ ವೇಸ್ಟ್ ಆಗಿ ಬಿದ್ದಿದೆ ದೇವಟ. ಯೂಸ್ ಮಾಡ್ತಿಲ್ಲ ನಾವು, ನಿಮ್ ಬಾಯಿಗೆ ಹಾಕೋಣ ಅಂತ. I think you are loving soya sauce. Yeah, I'm love with soya sauce. Guys, so 10 minutes. 10 minutes ಅಲ್ಲಿ ನಾನು ಚಾಲೆಂಜ್ ಕೊಡ್ತೀನಿ. ಆ 10 minutes ಒಳಗಡೆ ನೀವು ಇಲ್ಲ ಚಾಲೆಂಜ್ ಮಾಡಿ ಮುಗಿಸ್ಬೇಕು. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಚಾಲೆಂಜ್ ಮಾಡೋದ್ ಆಗಲ್ಲ, ಇಲ್ಲ ನಂಗೆ ಆಗಲ್ಲ ಅಂದ್ರೆ ಐ ವಿಲ್ ಗೆಟ್ ಯು ವಿನಿಗರ್ ವಿತ್ ಚಿಲ್ಲಿನ ಕಟ್ ಮಾಡಿ ವಿನಿಗರ್ಗೆ ಅದು ಡಿಪ್ ಮಾಡಿ ಕೊಡ್ತೀನಿ. ನೀವು ವಿನಿಗರ್ನ ಕುಡಿಬೇಕು. ಓಕೆನಾ? ಸೊ ಲೆಟ್ಸ್ ಬಿಗಿನ್. ರೆಡಿ ನಾ ಚಾಲೆಂಜ್ಗೆ? ಸೂಯ್ ದೇವೇಟ ಬಂದು ಕ್ರಿಸ್ಟಿಯಾನೋ ಫ್ಯಾನ್ ಗೈಸ್. ಶುರು ಮಾಡೋಣವಾ? ಎಸ್, ಬನ್ನಿ. ರೆಡಿ. ನಾನು ರೆಡಿ ಆಯ್ತು. ಸೊ ಫಸ್ಟ್ ಚಾಲೆಂಜ್ ಬಂದು ಹೇಳಿ ಇವಾಗ್ಲೇ ಹೇಳು. ನೀವು ಇಲ್ಲ ಚಾಲೆಂಜು ನಾನ್ ಕೊಡ್ತೀನಲ್ವಾ, ಹೇಳ್ತೀನಲ್ವಾ, ನೀವ್ ಮಾಡಾಗ ಆ ವ್ಯಕ್ತಿಗೆ ಹೇಳ್ಬಾರ್ದು ಕೀರ್ತುಟಿ ಚಾಲೆಂಜ್ ಕೊಟ್ಲು ಅದಕ್ಕೆ ನಾನು ಇದ್ ಮಾಡ್ತಾ ಇರೋದು ಅಂತ ಹೇಳಲೇಬಾರ್ದು. ಚಾಲೆಂಜ್ ಎಲ್ಲ ಮುಗ್ದ ಮೇಲೆ, ಈ ವ್ಲಾಗ್ ಎಲ್ಲ ಕಂಪ್ಲೀಟ್ ಮಾಡ್ಮೇಲೆ ನೀವು ಹೋಗಿ ನಿಮ್ಮ ಅಮ್ಮಗೆ ಇಲ್ಲ ಡ್ಯಾಡಿಗೆ ಇಲ್ಲ ಯಾರ್ಗ್ ಬೇಕಾದ್ರೂ ಹೇಳ್ಕೊಬಹುದು ಇಟ್ ವಾಸ್ ಅ ಚಾಲೆಂಜ್ ಅಂತ. ಓಕೆ? ಅಡಲ್ಟ್ಸ್ ಆರ್ ವಾಚಿಂಗ್, ಅದಕ್ಕೆ. ಓಕೆ, ಓಕೆ, ಅರ್ಥ ಆಯ್ತಾ? ಸೊ ಈ ಚಾಲೆಂಜ್ ಮಾಡ್ಲೇಬೇಕು ದೇವಟ. ನಾನು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ನಾನು ರೆಡಿಯಾಗಿ ಇಕ್ಕಿದ್ದೀನಿ ವಿನಿಗರ್ ವಿತ್ ಸಾಲ್ಟ್, ಸಾರಿ ವಿನಿಗರ್ ವಿತ್ ಚಿಲ್ಲಿ. ಸೊ ಫಸ್ಟ್ ಚಾಲೆಂಜ್ ಏನಂದ್ರೆ, ನಿಮಗೆ ಇಷ್ಟೊಂದು ಫ್ರೆಂಡ್ಸ್ ಗ್ರೂಪ್ ಇದೆ, ಅದ್ರಲ್ಲಿ ಯಾವ್ದಾರು ಒಂದ್ ಎಕ್ಸಿಟ್ ಆಗ್ಬೇಕು ಇವಾಗ. ತಕ್ಷಣ ಟೈಮರ್ ಅಲ್ಲಿ 12:54 ಶುರು ಆಗಿದ್ದು. ಓಹ್ ನೈಸ್. 12:54 ಶುರು ಆಗಿದ್ದು 10 ಮಿನಿಟ್ಸ್ ನಂಗೆ ನಾಪಕ ಇರತ್ತೆ. ಯಾವ್ದಾದ್ರು ಫ್ರೆಂಡ್ಸ್ ಗ್ರೂಪ್ ಇಂದ, ನೀವು ಇಷ್ಟೊಂದು ಫ್ರೆಂಡ್ಸ್ ಗ್ರೂಪ್ ಇದೆ ಗೈಸ್. SSLC ಗ್ರೂಪ್, BCom ಗ್ರೂಪ್, ಮತ್ತೆ ಇವಾಗ ಆಫೀಸ್ ಗ್ರೂಪ್, ಇಷ್ಟೊಂದಿದೆ. ನೀವು ಯಾವ್ದಾದ್ರು ಒಂದು ಎಕ್ಸಿಟ್ ಆಗ್ಬೇಕು ಇವಾಗ ಬೇಗ. ಆಮೇಲೆ ಜಾಯಿನ್ ಆಗ್ಬೇಕಾ? ನಿಮ್ಮ ಇಷ್ಟ. ಬ್ಲಾಗ್ ಎಲ್ಲ ಆದ್ಮೇಲೆ ನೀವು ಜಾಯಿನ್ ಆಗಿ, ಇವಾಗ ನೀವು ಎಕ್ಸಿಟ್ ಮಾಡ್ಕೊಳ್ಳಿ ಅಷ್ಟೇ. ಅಷ್ಟೇ, ಬೇಗ. ಬ್ಯಾಂಗ್ಳೂರ್ ಫ್ರೆಂಡ್ಸ್ ಯಾವ್ದಾರು ನಿಮ್ ಫ್ರೆಂಡ್ಸ್ ಗ್ರೂಪ್ ಅದು ಇರ್ಬೇಕು. ಬಿಕಾಮ್ ಅನ್ಕ ಬೇಡ. BCom ಬೇಡವಾ? ಬೇಡ. ನಿಜವಾಗ್ಲೂ? ಆಮೇಲೆ ಜಾಯಿನ್ ಆಗಲ್ವಾ? ಇಲ್ಲ. ಮತ್ತೆ ಎಕ್ಸಿಟ್ ಆಗಿ ನೋಡಿ ಗೈಸ್. ದಯವಿಟ್ಟು ಎಕ್ಸಿಟ್ ತೋರ್ಸ್ಬೇಕು. ಹಿಂಗ್ ಎಕ್ಸಿಟ್ ಆಗ್ತಾ ಇದಾರೆ. ಎಕ್ಸಿಟ್ ಮಾಡ್ಲಾ? ಎಕ್ಸಿಟ್ ಆದ್ರು ಗೈಸ್, ಎಕ್ಸಿಟ್ ಆದ್ರು. ವಾವ್, ಸಕ್ಸಸ್ಫುಲಿ ಒಂದ್ ಚಾಲೆಂಜ್ ನ ಕಂಪ್ಲೀಟ್. ಎಸ್. ನೆಕ್ಸ್ಟ್ ಬಂದು ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ
ಯಾವ್ದಾದ್ರು ಒಂದು ಹುಡುಗಿ ಪ್ರೊಫೈಲ್ ನ ಅನ್ಫಾಲೋ ಮಾಡ್ಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ಹಾ. ಅದು ತುಂಬಾ ಇದೆ. ಅರೆ ಓಕೆ ಟು ಅನ್ಫಾಲೋ. ಎನಿಬಡಿ ಎನಿ ಹುಡುಗಿನೋ ಯಾವ ಹುಡುಗಿ ನೀವ್ ಫಾಲೋ ಮಾಡ್ತಿರೋ ಲಿಸ್ಟ್ ಅಲ್ಲಿ ಯಾರು ಹುಡುಗಿ ಪ್ರೊಫೈಲ್ ನ ನೀವು ಅನ್ಫಾಲೋ ಮಾಡ್ಬೇಕು. ಫಾಲೋ ಮಾಡ್ಬೇಕು. ನಾ ತೋರ್ಸ್ತೀನಿ. ನನಗೆ ಲಡ್ಡು ತಿನ್ನಂಗೆ ಫೀಲ್. ಹುಡುಗಿನೇ ಇಲ್ಲ ಫ್ರೆಂಡ್ಸ್. ಹುಡುಗಿನೇ ಇದಾರೆ ಗೈಸ್ ಅವ್ರ ಇದು ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ, ಫಾಲೋ ಲಿಸ್ಟ್ ಅಲ್ಲಿ. ಎಲ್ಲ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್. ಪರವಾಗಿಲ್ಲ, ಎಕ್ಸಿಟ್ ಸಾರಿ ಅನ್ಫಾಲೋ ಮಾಡ್ಬೇಕು. ಇವತ್ ಮಾಡ್ತೀರಾ ನಾಳೆ ಮಾಡ್ತೀರಾ? ಇದು ಯಾರದು? ಇದು ನಾವು ಮುಂದೆ ವರ್ಕ್ ಮಾಡಿ ICIC ವರ್ಕ್ ಮಾಡಿ ಅಲ್ವಾ, ಆ ಟೈಮಲ್ಲಿ ಫ್ರೆಂಡ್ ಅನ್ಫಾಲೋ ಮಾಡ್ಬೇಕು ಇವಾಗ ಅಂತ ಹುಡುಗಿ ನಾನು ಫಾಲೋ ಮಾಡ್ತಿದ್ದ. ಮಾಡ್ತಿದ್ದಾಳೆ. ಅಯ್ಯೋ ಹೆಂಗೆ ಅದೇ ಹೇಳ್ತಾರದು. ಆಮೇಲೆ ತಿರುಗಿ ಫಾಲೋ ಮಾಡ್ಬೇಕಾ? ನಿಮ್ಗೆ ಏನಕ್ಕೆ ಹುಡುಗಿ ಇವಾಗ? ನೋಡು ಫ್ರೆಂಡ್ಸ್, ಇವಾಗ ಏನಕ್ಕೆ ಹುಡುಗಿ? ನೀವು ICIC ದಲ್ಲಿ ವರ್ಕ್ ಮಾಡ್ತಾ ಇದ್ರಾ? ICIC ದಲ್ಲಿ ಕೆಲಸ ಮಾಡ್ತಾ ಇದ್ರು ಗೈಸ್ ಮುಂಚೆ, ಬ್ಯಾಂಕಿಂಗ್ ICIC ಬ್ಯಾಂಕ್ ಅಲ್ಲಿ. ಅನ್ಫಾಲೋ ಮಾಡಿ. ಯಾವ್ದು ಹುಡುಗಿ ಬೇಕಾದ್ರೆ ನೀವು ಅನ್ಫಾಲೋ ಮಾಡ್ಬೋದು. ಅವರ ಫೀಲ್ ಆಗುತ್ತೆ ಫ್ರೆಂಡ್ಸ್. ಏನ್ ಫೀಲ್? ಅವರ ಬ್ಯಾಡ್ ಫೀಲ್ ಆಗುತ್ತೆ ಅಲ್ವಾ? ಏನೋ ಯಾಕೆ ಗುರು ಅನ್ಫಾಲೋ ಮಾಡಿದ್ದು? ಈ ಹುಡುಗಿ ಬೇಡ. ಯಾವ ಹುಡುಗಿ ಅದು? ಎದು ಹುಡುಗಿ ಅನ್ಫಾಲೋ ಆಗ್ಬೇಕು ಅಷ್ಟೇನಾ? ತೋರಿಸಿ, ಪ್ರೊಫೈಲ್ ತೋರಿಸಿ, ಪ್ರೊಫೈಲ್ ನನಗೆ ತೋರಿಸಿ ಅಂತ. ಓಕೆ, ಅನ್ಫಾಲೋ. ಯಾರು ಇವಳು? ಈ ಹುಡುಗಿ ಯಾರಂದ್ರೆ ನಿನಗೆ ಗೊತ್ತು. ಯಾರು? ನಾನು ಅವ್ರ ಕಂಪನಿ ವರ್ಕ್ ಮಾಡೋ ಟೈಮಲ್ಲಿ ಬೊಮ್ಮನಲ್ಲಿ, ನೀವು ಅಲ್ಲಿ ಈವ್ನಿಂಗ್ ಬಂದಿದ್ದು. ಆ ಟೈಮಲ್ಲಿ ಈ ಹುಡುಗಿ ಬಂದು ನಿನ್ ಮುನ್ನಾಡಿ ಹ್ಯಾಂಡ್ ಹೋಲ್ಡ್ ಈ ತರ ಮಾಡಿದ್ದು. ಹೌದಾ? ಜ್ಞಾಪಕ ಇಲ್ಲ? ಸಮ್ ಅನ್ನೋನ್ ಗರ್ಲ್ ಅನ್ನೋನ್ ಅಲ್ವಾ? ನಿಮ್ ಟೀಮ್ ಅಲ್ಲೇ ಇದ್ಲು. ಟೀಮ್ ಅಲ್ಲಿ ಬಂದು ಏನ್ ನನಗೆ ಗೊತ್ತಿಲ್ಲ ಯಾಕೆ ಆ ಹುಡುಗಿ ಬಂದು ಹೋಲ್ಡ್ ಮಾಡಿದಂತ. ನೀವು ಕೋಪದಲ್ಲಿ ಬೈದ್ನಾ? ಇಲ್ಲ, ಅವಾಗ ಏನು ಇಲ್ಲ. ತಿರ್ಗಾ ಹೋಗೋ ಟೈಮಲ್ಲಿ ನೀ ಯಾಕೆ ಅಂತ ಹುಡುಗಿ ನಿಂಗ್ ಹ್ಯಾಂಡ್ ಹೋಲ್ಡ್. ನಾ ಹೇಳಿದ್ದು ನನಗೆ ಗೊತ್ತಿಲ್ಲ, ಸುಮ್ನೆ ನನಗೆ ಗೊತ್ತಿಲ್ಲ. ನೀವು ಸ್ಕೂಟಿ ಸ್ಟಾಪ್ ಮಾಡಿ ಬಾ, ಇವಾಗ್ಲೇ ವಿಲ್ ಗೋ ಅಂಡ್ ಆಸ್ಕ್ ಲೈಕ್ ದಟ್. ನೋ ನೀಡ್ ಡು ರಿಮೆಂಬರ್? ಹೌದು ಗೈಸ್, ಒನ್ಸ್ ಅಪಾನ್ ಅ ಟೈಮ್ ಒಂದು ಹುಡುಗಿ ಪೊಸೆಸಿವ್ನೆಸ್ ಫ್ರೆಂಡ್ಸ್. ನನಗೆ ಫೈನ್ ದೇವಟ, ನಾನ್ ಒಂದ್ ಹುಡುಗಿನ ಅನ್ಫಾಲೋ ಮಾಡಿ ಅಂತ ಹೇಳದ್ನಲ್ಲ, ಯಾವ ಹುಡುಗಿ ಯಾರು? ನೀವ್ ನನ್ನನ್ನೇ ಅನ್ಫಾಲೋ ಮಾಡ್ಬೋದಾಯ್ತು. ನೀ ನನ್ನ ಹೆಂಡತಿ ಅಲ್ವಾ? You stole my heart. You stole my little heart. Okay, ಇವಾಗ ನೆಕ್ಸ್ಟ್ ಚಾಲೆಂಜ್ ಬಂದು ನೀವು ಅಚ್ಚ ಮುಂದೆ ಹೋಗ್ಬೇಕು. ಅಚ್ಚ ಮುಂದೆ ಹೋಗಿ ಕೋಪದಲ್ಲಿ ಹೇಳ್ಬೇಕು, ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ. ಏನ್ ಇಲ್ಲ ಆಗ್ಬೇಕು. ಏನ್ ಫಸ್ಟ್ ಹೇಳ್ತೀನಿ ರೀ. ಅಚ್ಚ, ಈ ಮನೇಲಿ ನಾನೇ ರಾಜ, ನಾನೇ ರಾಣಿ. ನಾನೇ ರಾಣಿ. ನಾನ್ ಏನ್ ಹೇಳ್ತೀನೋ ನೀವ್ ಎಲ್ಲಾರು ಕೇಳ್ಬೇಕು. ಹಂಗ ಹೇಳ್ಬಿಟ್ಟು ನೀವ್ ಬರ್ಬೇಕು ಅಷ್ಟೇ. ನೀವ್ ಅಚ್ಚಾಗಿ ಹೇಳ್ಬಾರ್ದು, ಅಕ್ಸೆಪ್ಟ್ ಮಾಡ್ಬೇಕು. ಹೌದು, ಅವಾಗ್ಲೇ ಒಂದು ಪವರ್. ನೋಡೋಣ, ಅಚ್ಚ ಮುಂದೆ ಕೋಪದಲ್ಲಿ ಹೇಳ್ಬೇಕು. ಅಚ್ಚ ಮುಂದೆ ನಕ್ಕೊಂಡು ಅಚ್ಚ ಇದು ಚಾಲೆಂಜು ಅದು ಇದು ಅಂತ. അച്ഛ ഞാനാണ് ഈ വീട്ടിൽ രാജ, പിന്നെ റാണി. ഞാൻ പറഞ്ഞ മാത്രം എല്ലാരും കേൾക്കണം. ഓക്കെ, ಬ್ಯಾಕ್ ಕ್ಯಾಮರಾ ಆನ್ ചെയ്. ನೀವು ಹಂಗೆಲ್ಲ ಮಾಡಿದ್ರೆ ಅಚ್ಚ ಗೊತ್ತಾಗುತ್ತೆ. അവിടെ അച്ഛൻ ഉറങ്ങുന്നുണ്ടോ? I guess he went out. He's in kitchen, I guess. He's here, baby. അച്ഛാ, ഈ വീട്ടില് ഞാനാണ് രാജ. ഞാൻ പറഞ്ഞ എല്ലാരും കേക്കണം. അച്ഛൻ പേടിച്ചു തോന്നുന്നു. അച്ഛാ, ഒന്നും പറയാനില്ല. അതുകൊണ്ട് ടാസ്ക് എന്ന് വെച്ചാ അച്ഛനടുത്ത് വന്നിട്ട് ഞാനാണ് ഇവിടുത്തെ രാജ, ഞാൻ പറഞ്ഞ എല്ലാരും കേക്കണം. അച്ഛൻ മുന്നിൽ പോയിട്ട് അഹങ്കാരത്തിൽ പറയണോ? അച്ഛൻ മുന്നിൽ പക്ഷെ അച്ഛനെ കാണലേക്ക് കുറച്ച് ചിരി വന്നു.
ಅಚ್ಚಾ ನೋಡಿದ ತಕ್ಷಣ ನಿಮ್ ನಗು ಸ್ವಲ್ಪ ಸ್ವಲ್ಪ ಆ, ಓಕೆ ನೆಕ್ಸ್ಟ್ ಚಾಲೆಂಜ್ ಏನ್ ಗೊತ್ತಾ, ಹ್ಮ್. ಇವಾಗ ಅಮ್ಮುಕುಟಿ ಅಡ್ಗೆ ಮಾಡ್ತಾ ಇದಾರೆ, ಹ್ಮ್. ಅಡ್ಗೆ ಹೋಗಿ ನೀವು ಅವ್ರ ಅಡ್ಗೆ ಮಾಡ್ತಿರೋ ಪಾತ್ರೆ ಎತ್ತಿ ಇಕ್ಕದೋ ಹ್ಮ್. ಇಲ್ಲಾಂದ್ರೆ ಅದ್ರಲ್ಲಿ ಉಪ್ಪು Disturb ಹಾಕೋದೋ ಏನಾದ್ರು ಸ್ಪಾಯ್ಲ್ ಮಾಡ್ಬೇಕು ಅವ್ರ ಅಡ್ಗೆನ. ಹೋಗು മുകുടി എന്നാ കുറച്ച് ഉപ്പിടാം അതില് കറിയില്. കുറച്ച് കുറച്ച് ഉപ്പ് ഇടട്ടെ? ആ വേണ്ട വേണ്ട ടേസ്റ്റ് നോക്കണ്ട. മറിക്കട്ട് മതിയാ ಸಾಕಾ? ಇಲ್ಲ ನೀವು ಸ್ಪಾಯ್ಲ್ ಮಾಡಿಲ್ಲ ಅವ್ರ ಅಡ್ಗೆ ಏನಾದ್ರು ಪಾವಲ್ಲ. ಪಾಪನ ಹ್ಮ್. ಅವರಿಗೆ ಇದೆ ಹೇಳಿ ನಿಮ್ ಅಡ್ಗೆ ಸರಿ ಇಲ್ಲ ಅಂತ. അച്ഛനാക്കി അച്ഛനടുത്ത് പോയിട്ട് പറഞ്ഞു ഞാനാണ് ഇവിടുത്തെ രാജൻ, ഞാൻ പറഞ്ഞ എല്ലാരും കേക്കണമെന്ന്. അച്ഛൻ ശരി. ಹೇಳಿ അന്ന് അമ്മേന് അടക സുഖമില്ല, അടക ഒന്നും സുഖമില്ല, ടേസ്റ്റ് ഇല്ല, ഫുഡൊന്നും ടേസ്റ്റ് ഇല്ല. ഫേസ് എക്സ്പ്രഷൻ എടുക്കണോ? അതെ ഒന്നും ടേസ്റ്റ് ഇല്ല. ഞാൻ എങ്ങനെ കഴിക്കുന്നതല്ല വെച്ചാ എങ്ങനെ കഴിക്കുന്നതിന് നമുക്കറിയില്ല. വിഷമായേ വെറുതെ അമ്മേ വീഡിയോ കൊണ്ടിട്ട് കേട്ടാ. ഒരു ടാസ്ക് ആണ്, ഒരു പ്രാങ്ക് ആണ്. അമ്മന്റെ കറിയാണ് ബെസ്റ്റ് കറി ഈ വേൾഡില്. ಅದು ನೀವ್ ಸರಿ ಮಾಡಿಲ್ಲ ಬನ್ನಿ, ಆದ್ರೂ ಪರವಾಗಿಲ್ಲ ಎಕ್ಸ್ಕ್ಯೂಸ್ ಮಾಡ್ತೀವಿ. ಇವಾಗ ಇದು ನೀವು ವಿಭಿನ್ಗೋ ಇಲ್ಲಾಂದ್ರೆ ಸುಮೇಶ್ಗೆ ಕಾಲ್ ಮಾಡ್ಬಿಟ್ಟು ನೀವ್ ಹೇಳ್ಬೇಕು. ಅದು ಮಲಯಾಳಿ ಅಲ್ವಾ, ನಾವು ಮಲಯಾಳದಲ್ಲಿ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬರ್ಗೆ ಹೆಂಗೆ ಅರ್ಥ ಆಗುತ್ತೆ? ಇಂಗ್ಲಿಷ್ ಬರಲ್ವಾ ನಿಮ್ ಫ್ರೆಂಡ್ಸ್ಗೆ? ಬರುತ್ತೆ. ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಹೇಳಿ. ಬರುತ್ತೆ. I don't want to be your friends anymore. Please leave me. They will tell something. No, ಸ್ಪೀಕರ್ ಹಾಕ್ಬೇಡಿ, ನೀವು ಜಸ್ಟ್ ಹೇಳ್ಬಿಟ್ಟು ಕಟ್ ಮಾಡಿ. What should I tell? I don't want to be your friends anymore. Please leave me. Don't ever call me. ಇದು ಹೇಳಬೇಕು ನೀವು. I don't want be your friends anymore. I don't want you be your friends anymore. ಇದು ಮಗ್ಗಪ್ ಮಾಡಬೇಡಿ, ನಿಮ್ಗೆ ಹೆಂಗ್ ಬರುತ್ತೋ ಹಂಗೆ ಹೇಳಿ, ಮಗ್ಗಪ್ ಮಾಡಿರೋ ತರ ಹೇಳ್ಬೇಡಿ. ವಿಭಿನ್ ಕಾಲ್ ಮಾಡ್ತೀನಿ. ಓಕೆ ತೋರಿಸಿ ಕಾಲ್ ಇಷ್ಟು. ಅವ್ರ ಬೆಸ್ಟ್ ಫ್ರೆಂಡ್. ಹಲೋ, where are you? Where are you? I don't want to be your friends anymore. I don't want to be your friend anymore. Please leave me. Please leave me. Sorry. Sorry. He's like, sorry? You didn't tell pardon? He's like, sorry? ಓಕೆ ನೆಕ್ಸ್ಟ್ ಬಂದು ನಮ್ಮ ಅಮ್ಮಗೆ ನೀವು ವಾಯ್ಸ್ ಮೆಸೇಜ್ ಕಳಿಸ್ಬೇಕು. ಅಮ್ಮ ಇಲ್ಲಿ ಸ್ಟ್ಯಾಂಡ್. ಅಮ್ಮ ನೀವು ತುಂಬಾ ಒಳ್ಳೆ ಅಮ್ಮ, ನಿಮ್ ಊಟ ನಾನು ತುಂಬಾ ಮಿಸ್ ಮಾಡ್ಕೊಂತ ಇದೀನಿ. ಕೀರ್ತನ ಅಮ್ಮ ಜೊತೆ ಆತರ ಮಾತಾಡ್ಬೇಕು, ನಮ್ಮ ಅಮ್ಮ ಜೊತೆ ಹೋಗಿ ಊಟ ಸರಿ ಇಲ್ಲ ಅಲ್ಲಿ ನಮ್ಮಮ್ಮ ಇಲ್ಲಿ ಇದ್ದಿದ್ರೆ ನಮ್ಮಮ್ಮ ಕೈಯಲ್ಲೂ ಏನಾದ್ರು ನೆಗೆಟಿವ್ ಆಗಿ ಇದ್ ಮಾಡ್ತೀನಿ. ಸರಿ, ನಮ್ಮಮ್ಮಗೆ ನೆಗೆಟಿವ್ ಆಗಿ ಹೇಳಿ. ಅಮ್ಮ ನೀವ್ ಕಾಲ್ ಮಾಡಿ ಹೇಳ್ತಾ ಇದೀನ, ಹೇಳ್ಬೇಕಾ? ನಿಮ್ಗೆ ಅಷ್ಟು ಧೈರ್ಯ ಇದ್ರೆ ಹೇಳಿ. ಅಮ್ಮ ನಿಮ್ ಕಂಡ್ರೆ ನಂಗೆ ಇಷ್ಟ ಇಲ್ಲ, ನಿಮ್ ಕಂಡ್ರೆ ನನಗೆ ಇಷ್ಟ ಇಲ್ಲ. ಇಷ್ಟ ಇದೆ ಅಂತ ಹೇಳ್ಬೇಕಲ್ವಾ? ಯು ಟೆಲ್ ಆಪೋಸಿಟ್. ಇವಾಗ ಟೆಲ್ ಆಪೋಸಿಟ್. ಅದ ಅನ್ಕು ಕೀರ್ತನ ಅಮ್ಮ ತುಂಬಾ ಸೆನ್ಸಿಟಿವ್ ಫ್ರೆಂಡ್ಸ್, ಇನ್ನೋಸೆಂಟ್, ಬೇಗ ಸ್ಯಾಡ್ ಆಗುತ್ತೆ ನಮ್ಮಮ್ಮಗೆ. ಅದಕ್ಕೆ ಬೇಡ. ಓಕೆ, ನಮ್ಮಮ್ಮ ಕಾಲ್ ಮಾಡಿ, ಅಮ್ಮ ನೀವು ತುಂಬಾ ಒಳ್ಳೆಯವರು, ನಿಮ್ ಊಟ ನಾನು ಮಿಸ್ ಮಾಡ್ಕೊಂತ ಇದೀನಿ. ಅಮ್ಮ ನೀವು ತುಂಬಾ ಒಳ್ಳೆಯವರು, ನಿಮ್ಮ ಊಟ ನಾನು ಮಿಸ್ ಮಾಡ್ತೀನಿ. ಅಮ್ಮ ನೀವು ತುಂಬಾ ಒಳ್ಳೆಯವರು, ಅಮ್ಮ ನೀವು ತುಂಬಾ ಒಳ್ಳೆಯವರು, ನಿಮ್ ಊಟ ನಾನು ಮಿಸ್ ಮಾಡ್ತೀನಿ.
ಮಿಸ್ ಮಾಡ್ಕೊಂತ ಇದೀನಿ. ಹಲೋ ಅಮ್ಮ ಕಣ್ಣ, ಏನ್ ಮಾಡ್ತಿದ್ದೀನಮ್ಮ? ನಾನು ಕಣ್ಣ ಇವಾಗ ಡ್ರಾಪ್ಸ್ ಹಾಕೊಂಡೆ ಕಣ್ಣಿಗೆ. ಆ, ಅದು 5 ಟೈಮ್ಸ್ ಹಾಕೋಬೇಕು ಒಂದ್ ದಿನಕ್ಕೆ. ಅಮ್ಮ ಇವಾಗ ಹಾಕೊಂಡೆ. ನೀವು ತುಂಬಾ ಒಳ್ಳೆ ಅಮ್ಮ. ಹಾ. ನಾವು ನಿಂದು ಊಟ ಮಿಸ್ ಮಾಡ್ತೀನಿ. ನಿಜ ಮಿಸ್ ಮಾಡ್ತಿದ್ದೀರಾ? ಹೌದು. ಹೌದಾ? ಹಾ. ನಿಜವಾಗ್ಲೂ ಮಿಸ್ ಮಾಡ್ತಾ ಇದ್ದೀರಾ? ಅದಾಮಲ್ಲ Okay. ನೆಕ್ಸ್ಟ್ ಓಕೆನಾ? ಮಾಡಿದ್ರು ಫ್ರೆಂಡ್ಸ್. ಇವಾಗ ಕಾಲ್ ಮಾಡ್ತೀನಿ ತಿರ್ಗಾ ನೋಡು. ಇವಾಗ ಹ್ಮ್. ಇವಾಗ ಬೇಡ, ಬ್ಲಾಗ್ ಎಲ್ಲ ಆದ್ಮೇಲೆ ನೀವು ಮಾಡಿ. ಇಲ್ಲ ಆಯ್ತು, ಒಂದಿದೆ, ಎರಡಿದೆ, ಇದ್ರಲ್ಲಿ ಯಾವ್ದಾದ್ರು ನೀವು ಒಂದ್ ಚೂಸ್ ಮಾಡ್ಬೋದು. ಯು ಶುಡ್ ಈಟ್ ವಾಟ್ ಐ ಗಿವ್. ಇಲ್ಲಾಂದ್ರೆ ಹೋಗಿ ಬಾತ್ರೂಮ್ ಕ್ಲೋಸೆಟ್ ನ ನೀವು ಕ್ಲೀನ್ ಮಾಡ್ಬೇಕು. ಈ ಎರಡಲ್ಲಿ ಯಾವ್ದಾದ್ರು ಒಂದ್ ಚೂಸ್ ಮಾಡಿ. What should I eat? ವಾಟ್ ಎವರ್ ಐ ಗಿವ್ ಯು ಶುಡ್ ಈಟ್. What will tell? ಅದು ಹೇಳ್ಬೇಕಲ್ವಾ ಫ್ರೆಂಡ್ಸ್? ಇಲ್ಲ, ಆಮೇಲೆ ಚೂಸ್ ಮಾಡ್ತೀನಿ. ನಾನು ಏನಾದ್ರೂ ಕೊಡ್ತೀನಿ. ಕ್ಲೋಸೆಟ್ ಕ್ಲೀನ್ ಮಾಡ್ಬೇಕಾ? ಹಾ. ಕ್ಲೀನ್ ಮಾಡ್ತೀನಿ. ಕ್ಲೋಸೆಟ್ ಕ್ಲೀನ್ ಮಾಡ್ತೀರಾ? ಮಾಡಿ ಬನ್ನಿ, ಬಾತ್ರೂಮ್ ಕ್ಲೀನ್ ಮಾಡ್ತಾರಂತೆ ನೋಡೋಣ. ಏನ್ ಫ್ರೆಂಡ್ಸ್, ನಾನೇ ಯಾವಾಗ್ಲೂ ಕ್ಲೀನ್ ಮಾಡ್ತೀನಿ. ಓ ನೀವು ಹಾ, ನೀವು ಕ್ಲೀನೇ ಮಾಡಲ್ಲ ನಾನೇ ಯಾವಾಗ್ಲೂ. ಇವ್ರು ಹೋಗೋದ್ ಮಾತ್ರ ಅಷ್ಟೇ ಗೈಸ್. ಕ್ಲೀನ್ ನಂದು, ನೀವು ಹೋಗೋದ್ ಮಾತ್ರ ಅಷ್ಟೇ, ಕ್ಲೀನ್ ಮಾಡೋದೆಲ್ಲ ನಂದು. ಇಲ್ಲ ಹೌಸ್ ಹೆಲ್ಪರ್ ಬರ್ತಾರೆ, ಅವ್ರು ಮಾಡ್ತಾರೆ ಪಾಪ. ಓಕೆ. ಅಯ್ಯೋ ಮನೇನೇ ನಾಶ ಮಾಡ್ತಾರೆ ಗೈಸ್ ಇವ್ರು. ಅದಕ್ಕೇನೆ ಫ್ರೆಂಡ್ಸ್, ನಮ್ಮ ಬಾತ್ರೂಮ್ ಕ್ಲೀನ್ ಮಾಡ್ಬೇಕಲ್ವಾ? ಅದಕ್ಕೇನ ಅದೆಲ್ಲ ಏನು ಇಲ್ಲ. ಅದಲ್ಲ, ಗ್ರೀನ್ ಕಲರ್ ನನಗೆ ಗೊತ್ತು. ನಿಮ್ಗೆಲ್ಲ ಗೊತ್ತು. ನೋಡಿ ಗೈಸ್, ಕ್ಲೀನ್ ಮಾಡ್ಲಾ ಬೇಡ್ವಾ ಆ ತರ ಮಾಡ್ತಾ ಇದಾರೆ. ಓ, ಕಾಲೇಲೆ ಕೀರ್ತನ ಕಕ್ ಮಾಡಿದ್ದು ಅದ್ ಹಂಗೆ ಇದೆ. ಸದ್ಯ ಅವ್ರಿಗೆ ಅರ್ಥ ಆಗಿಲ್ಲ ಬಿಡಿ. ಕಾಲಿಲೆ ಅಲ್ಲ, ಬೆಳಿಗ್ಗೆ ಬೆಳಿಗ್ಗೆ ಕೀರ್ತನ ಕಕ್ ಮಾಡಿದ್ದು. ಅದನ್ನ ತೊಳಿತಾ ಇದೀರಾ? ತೊಳಿರಿ ಪರವಾಗಿಲ್ಲ. ಪರವಾಗಿಲ್ಲ ಗೈಸ್, ನೀಟಾಗಿ ಕ್ಲೀನ್ ಮಾಡ್ತಾ ಇದಾರೆ. ಅಯ್ಯೋ, ಅದನ್ನ ನೋಡಿ ಗೈ, ಎಷ್ಟು ನಾನ್ ಅನ್ಟಚಬಲ್ ತರ ನಡ್ಕೊಂತ ಇದಾರೆ ಗೈಸ್, ಅನ್ಟಚಬಲ್ ತರ. ದೇವಟ ಅದ್ಮೇಲೆ ಇಷ್ಟು ಹಂಗೆ ಇದೆ ನೋಡಿ. ಹಾರ್ಪಿಕ್ ವಿತ್ ಹಾರ್ಪಿಕ್ ಪ್ರಮೋಷನ್ ಮಾಡ್ತಿದ್ದೀರಾ? ಅದ್ಮೇಲೆ ಫಸ್ಟ್ ಓಪನ್ ಮಾಡಿ, ಅಲ್ಲಿ ನೋಡಿ, ಅದ್ಮೇಲೆ ಅಲ್ಲಿ ಬ್ಲೂ ಕಲರ್ ಇದೆ, ಅಲ್ಲಿ ನೀರ್ ಹಾಕಿ, ಅದ್ಮೇಲೆ ಕುತ್ಕೊಂತೀರಾ ನೀವು? ಇಲ್ಲ, ಮತ್ತೆ ನಾನು ನೋಡಿಲ್ಲ ಅದು. ಓಕೆ, ಹಾ, ಥ್ಯಾಂಕ್ ಯು. ಹ್ಯಾಂಡ್ ವಾಶ್ ಮಾಡ್ತೀನಿ. ಗೈಸ್ ಫೈನಲಿ ದೇವೇಟ ನಾನು ಏನೇನ್ ಚಾಲೆಂಜ್ ಬರ್ಕೊಂಡಿದ್ನೋ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ವೆರಿ ಪಾಸಿಟಿವ್ ಆಗಿ ಏನೇನ್ ನಾನು ಬರ್ಕೊಂಡಿದ್ನೋ ಪ್ರತಿಯೊಂದನ್ನು ಅವರು ಪಾಸಿಟಿವ್ ಮೈಂಡ್ ಸೆಟ್ ಇಂದ ಕಂಪ್ಲೀಟ್ ಮಾಡಿದ್ದಾರೆ. ಐ ಆಮ್ ವೆರಿ ಗ್ಲಾಡ್ ದಟ್ ಐ ಗೇವ್ ಯು ದಿ ಚಾಲೆಂಜ್. ಐ ಆಮ್ ವೆರಿ ಗ್ಲಾಡ್, ಐ ಆಮ್ ಪ್ರೌಡ್. ಗೊತ್ತಿಲ್ಲ ಫ್ರೆಂಡ್ಸ್, ಕೀರ್ತನ ಏನು ತಿನ್ನಕ್ಕೆ ಹೇಳಿದ್ರೆ ನನಗೆ ಗೊತ್ತಿಲ್ಲ. ನಾನು ಅದೊಂದು ಡ್ರೈ ಫ್ರೂಟ್ ನಾವು ತಗೊಂಡಿದೀವಿ, ಅದು ಅಮ್ಮುಗುಟಿ ಕಾಸ್ಟ್ಲಿ ಇದು ತಗೊಂಡ್ರಲ್ಲ 1000 rupees, ಅದ್ ನಿಮ್ಗೆ ಕೊಡೋಣ ಅಂತ ಇದೆ. ಅಷ್ಟೇನಾ? ಅಷ್ಟೇ. ನೀವು ಅದು ಯೂಶಲಿ ನಾನಿപ്പോ ಹೆಲ್ತ್ ತುಂಬಾ ಕೇರ್ ಮಾಡ್ತೀನಿ. ಈ ಟೈಮಲ್ಲಿ ನನಗೆ ಬೇರೆ ಏನು ತಿನ್ನಕ್ಕೆ ಇಷ್ಟ ಇಲ್ಲ. ನನಗೆ ಫುಡ್ ಇದೆ, ಪ್ಯಾಟರ್ನ್ ಇದೆ, ಅವ್ರು ಅದೇ ತಿನ್ನೋದು. ಅದಕ್ಕೆ ನಾನು ಇವಾಗ ಈ ತರ ಇರ್ತಾ ಇದೀನಿ. ಹೆಂಗಾಗಿದ್ದಾರೆ ಅಂತ ಗೈಸ್ ಅವ್ರೇ ಹೇಳ್ಕೊಂತ ಇದಾರೆ ನಾನು ಹೆಂಗಂತ. ಹೌದು, ನಮ್ಮ ಏಜ್ ನೀವು
ಇಫ್ ಯು ಗೆಟ್ ಟು ನೋ ಮೈ ಏಜ್ ಯು ವಿಲ್ ಶಾಕ್. ಗೆಸ್ ಮಾಡಿ ಗೈಸ್, ನಮ್ಮ ಹ್ಮ್. ಹಸ್ಬೆಂಡ್ ಏಜ್ ಇಷ್ಟ Yes. ಅಂತ. ಗೆಸ್ ನಮ್ಮ ಮಾಡಿ. ಅಲ್ಲ, ನನ್ನ ಹಸ್ಬೆಂಡ್. ಐಮ್ ಟೆಲಿಂಗ್ ನಮ್ಮ ಹಸ್ಬೆಂಡ್, ಆ, ನಮ್ಮ ಹಸ್ಬೆಂಡ್ ಅವರ ಹಸ್ಬೆಂಡ್. ನನ್ನ ಹಸ್ಬೆಂಡ್ ಏಜ್ ಇಷ್ಟು ಅಂತ ಗೆಸ್ ಮಾಡಿ ಗೈಸ್. ಹ್ಮ್. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಪಾಸಿಟಿವ್ ಆಗಿ ಒಂದು ಬ್ಲಾಗ್ ನ, ಹ್ಮ್. ಐ ಮೀನ್ ಸಾರಿ, ಒಂದು ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದಾರೆ. ಹ್ಮ್. ಸೊ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್. ಬಾಯ್.